2 ಡೇಸ್ಗೆ ಮೇಲುಕೋಟೆ ಬುಕ್ಕಿಂಗ್ ಇದ್ರು ಅದು ನನ್ನ ಹುಡುಗನ ಗಾಡಿಗೆ ಹಾಕ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೊರಟಿದ್ದು ಮೇಲುಕೋಟೆಗೆನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕಂದ್ರೆ ಅಲ್ಲಿ ನಾವು ಮರಿ ಕೂದು ಪೂಜೆ ಮಾಡ್ಕೊಂಡು ಬರೋದಿತ್ತು. ಹಾಗಾಗಿ ನಮ್ಮ ಹುಡುಗನ ಬುಕ್ಕಿಂಗ್ ಕೊಟ್ಟೆ. ನೋಡ್ತಿದ್ದಂಗೆ ಬೆಂಗಳೂರು ಟು ಮೇಲುಕೋಟೆಗೆ ಬಂದೇ ಬಿಟ್ವಿ. ಸೊ ಅಲ್ಲಿಂದ ಕೊಳದ ಹತ್ರ ಹೋಗಿ ನೋಡಿದ್ವಿ, ಈಜಾಡುವ ಅನ್ನೋ ಮನಸ್ಸಿತ್ತು. ಆದರೆ ಈಗ ಈಜಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಇನ್ನೂ ದರ್ಶನಕ್ಕೆ ಹೋಗಿಲ್ಲ. ಸೊ ಕೊಳದ ಹತ್ರ ಬಂದು ಗಂಗೆ ಪೂಜೆ ಮುಗಿಸ್ಕೊಂಡ್ವಿ. ಗೋವಿಂದ. ನಮ್ಮಮ್ಮ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅನ್ಕೊಂಡ್ರೆ ವೇಟ್ ಮಾಡ್ತಿದ್ದು. ಒಳಗಡೆ ಅತ್ತೆ ನಿಂತಿದೆ ಪ್ರಸಾದ ಕಾಯ್ಕೊಂಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಕಾಯ್ತು ಕಜ್ಜಾಯ ಎಲ್ಲ ಹಾಕಿದಾವೆ, ಅದಕ್ಕೆ ತಡಿ ಹೋಗೋಣ ಒಂದು 5 ನಿಮಿಷ ನಿಂತ್ಕೊಂಡು ಅದಕ್ಕೆ ಪೂಜೆ ಮಾಡಿದ್ದು. ಗಂಗೆ ಪೂಜೆ ಮುಗಿಸ್ಕೊಂಡು ಸೀದಾ ನಾವು ಮೇಲುಕೋಟೆ ಚಿಲುವನಾರಾಯಣ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಗಾಡಿ ಪೂಜೆನೂ ಮುಗಿಸ್ಕೋದ್ವಿ. ಆದರೆ ಬೇಜಾರಾಗಿದ್ದೇನಪ್ಪ ಅಂದರೆ ಆ 500 ಗಾಡಿಗೆ ಏನೂ ಮಾಡಲೇ ಇಲ್ಲ, ಎಲ್ಲ ನಮ್ಮ ಕೈಲೇ ಮಾಡಿಸಿದ್ರು. ನಮ್ಮ ಅಪ್ಪನ ಹತ್ರ 100, ನನ್ನ ಹತ್ರ 150 ರೂಪಾಯಿ ಅಂತ ಈಸ್ಕೊಂಡ್ರು. ಯಾಕೆ ಕುಸಿಗೀಸ್ಕೊಂಡ್ರು ಅನ್ನೋದೇ ಅರ್ಥ ಆಗಲಿಲ್ಲ. ಪೂಜೆ ಮಾಡ್ಕೊಂಡಿದ್ದೆ ನಾವು. ನೆಕ್ಸ್ಟು ಯೋಗ ನರಸಿಂಹಸ್ವಾಮಿ ಬೆಟ್ಟ ಹತ್ತಕ್ಕೆ ಹೋದ್ವಿ. ಅವಾಗ ಗೊತ್ತಾಯಿತು ನಮಗೆ ವಯಸ್ಸಾಯಿತು ಅಂತ. ವಯಸ್ಸಾಯಿತು ಇನ್ನೂ ಅಷ್ಟಾಯ್ತಾ? ಹಾಗಲ್ಲ ಗುರು, ಹಾಗಲ್ಲ. ಹಂಗೋ ಹಿಂಗೋ ಬೆಟ್ಟನ ಹತ್ತಿ ಮೇಲ್ಗಡೆ ದೇವ್ರ ದರ್ಶನ ಮುಗಿಸ್ಕೊತಿದ್ದಂಗೆ ಫೋನ್ ಮೇಲೆ ಫೋನ್ ಬಂತು, ಕೆಳಗಡೆ ಆಗಲೇ ಪೂಜೆ ನಡೀತಿದೆ, ಬೇಗ ಬನ್ನಿ ಅಂತ. ಸೊ ಮತ್ತೆ ಅಲ್ಲಿ ನಾವು ಪೂಜೆ ಮುಗಿಸ್ಕೊತಿದ್ದಂಗೆ ಫಸ್ಟು ನಮಗೇನು ಊಟ ಕೊಟ್ರು, ಯಾಕಂದರೆ ನಾನು ಉಪವಾಸ ಇದ್ದೆ. ಟೇಸ್ಟೇ ಇಲ್ಲ. ಮಿಕ್ಕಿದವರೆಲ್ಲ ಅದಾದ್ಮೇಲೆ ಎಲ್ಲರೂ ಹಿಂದಿಂದೆ ಕೂತ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ರು. ಅದೇ ಸೈಕಲ್ ಗ್ಯಾಪಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಕೊಳಕ್ಕೆ ಹೋಗಿ ಈಜಾಡ್ಕೊಂಡು ಆಟ ಆಡ್ಕೊಂಡು ಬರೋಷ್ಟರಲ್ಲಿ ನಮ್ಮಪ್ಪ ಫೋನ್ ಮಾಡಿ ಮಕ್ಕಳು ಕರೆದ್ರು. ನಾನೇನಯ್ಯ ತಪ್ಪು ಮಾಡಿದೆ? ಅಲ್ಲಿಂದ ಎಲ್ಲರನ್ನೂ ಎತ್ತಾಕೊಂಡು ಸೀದಾ ನಾವು ಬೆಂಗಳೂರು ಕಡೆಗೆ ಬರ್ಬೇಕಾದ್ರೆ ಟೀಗೆ ಅಂತ ಬ್ರೇಕ್ ಕೊಟ್ಟಿದ್ದೆ. ಸೊ ಟಿಗೆ ಗಾಡಿ ಡ್ಯೂಟಿ ಕೊಟ್ಟಿದ್ನಲ್ಲ ಇದೇ ವ್ಯಕ್ತಿ. ಬೆಂಗಳೂರಿಗೆ ಬರ್ತಿದ್ದಂಗೆ ಟ್ರಾಫಿಕ್ ನೋಡಿ ಎಲ್ಲಾ ಕಡೆ ನೀರಿಳಿಕತ್ತಾ ಇತ್ತು. KSRTC ಬಸ್ಸಲ್ಲಂತೂ ವಾರೇವಾ ಬರೀ ಹುಡುಗಿರೇ ಇದ್ರು. 3 ದಿವಸ ರಜಾ ಇದ್ದಿದ್ದಕ್ಕೂ ಅದಕ್ಕೂ ಇರೋ ಬರೋರೆಲ್ಲ ವೆಕೇಶನ್ಗೆ ಹೋಗಿ ನಾವು ವಾಪಸ್ ಬರೋಷ್ಟರಲ್ಲಿ ಬೆಂಗಳೂರು ಫುಲ್ಲು ಜಾಮು. ಆದ್ರೂ ಹೆಂಗೋ ಇದನ್ನು ನಿಭಾಯಿಸ್ಕೊಂಡು ನೈಸ್ ರೋಡ್ ಪಾಸ್ ಮಾಡಿಕೊಂಡು ನಮ್ಮ ಮನೆಗೆ ರೀಚ್ ಆದ್ವಿ. ಮತ್ತೆ ಸಿಗೋಣ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ